ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಏನಕ್ಕಪ್ಪ ಅಂತ ಅಂದರೆ ಇವತ್ತಿಂದ ಡೈಲಿ ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಿಂಗೆ ಬಿಟ್ರೆ ನಾನು ಯೂಟ್ಯೂಬು ಕಾಲೆತ್ಕೊಂಡು ಹೋಯ್ತದೆ. ಇಷ್ಟು ದಿನ ಶ್ರಮ ಪಟ್ಟಿದ್ದು ವ್ಯರ್ಥ, ತುಂಬಾ ವ್ಯರ್ಥ ಆಗೋಯ್ತದೆ. ಅದಕ್ಕೆ ಇವತ್ತಿಂದ ಡೈಲಿ ಲಾಗ್ ಮಾಡ್ತೀನಿ. ಪ್ಲೀಸ್ ನೋಡಿರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಪ್ಲೀಸ್ ಈ ಹಳ್ಳಿ ಹುಡುಗನ ಬೆಳೆಸ್ರಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಬನ್ನಿರಿ, ಇವತ್ತಿನ ಲಾಗ್ ಏನು ಅಂತವ ಮುಂದೆ ನೋಡ್ಕೊಂಡು ಹೋಗೋಣ. ಹಳ್ಳಿ ಮಕ್ಕಳು ಬೆಳಬೆಳಗ್ಗೆ ಎದ್ದು ಹೊಲ ಕಡೆ ಬಂದರೆ ಒಂಥರ ಸ್ವರ್ಗ ಗುರು. ಬೆಳಬೆಳಗ್ಗೆ ಈ ನೇಚರ್ ಐತಲ್ಲ, ಇದು ನೋಡೋಕೆ ಒಂಥರ ಖುಷಿ ಇದೆ ಅಲ್ವಾ. ಅದಕ್ಕೆ ಹಳ್ಳೀಲಿರಬೇಕು ಅನ್ನೋದು ಮಕ್ಕಳುಗಳು. ಎಲ್ಲ ಹಳ್ಳಿ ಬಿಟ್ಟು ಸಿಟಿಗೆ ಓಡ್ಬಿಡ್ತಾರೆ. ನಾವು ಸಿಟಿ ಬಿಟ್ಟು ಹಳ್ಳಿಗೆ ಓಡಿ ಬಂದಿದ್ದೀವಿ. ಇಲ್ಲಿ ಏನಾರ ದಾವ ಹಾಕಬೇಕು ಅಂತವ. ಇದು ಗೊತ್ತಲ್ಲ, ಇದು ನೈಪರ್ ಕಡ್ಡಿ, ಇದು ಮತ್ತು ಮೇಲ್ಗಡೆನೂ ಹಾಕಿದ್ದೀವಿ. ಇದೇನಕ್ಕಪ್ಪ ಅಂತ ಅಂದರೆ ನಮ್ಮದು ಹಸುಗಳಿದೆ. ಹಸುಗಳಿಗೆ ಹಸಿರು ಮೇವು ತುಂಬಾ ಮುಖ್ಯ ಆಯ್ತದೆ. ಅದಕ್ಕೆ ಹಸಿರು ಮೇವುಗಳನ್ನ ಹಾಕಬೇಕು. ಇಲ್ಲಿ ತೆಂಗಿನ ಮರಗಳಿದೆ, ಇವೆಲ್ಲ ನಮ್ಮವೇ. ಬೆಳಗ್ಗೆ ಬಂದರೆ ಒಂಥರ ಸ್ವರ್ಗ ಗುರು. ನೋಡೋಕ್ಕೊಂಥರ ಆನಂದ. ಈ ಅಕ್ಕಿಗಳು ಕೇಳೋ ಸೌಂಡು ಮನಸ್ಸಿಗೆ ತುಂಬ ತೃಪ್ತಿ ಕೊಡುತ್ತೆ. ಬನ್ನಿರಿ, ಆ ಕಡೆ ಪೈಪ ಹಾಕಿದ್ದು ನೈಟು ಬೋರಿಂದವ ನೀರು ಆಯ್ಲಿ ಅಂದ್ಬಿಟ್ಟು ಎಷ್ಟಾದೈತೆ ನೋಡೋಣ. ಮೊನ್ನೆ ಇದೈತಲ್ಲ ಬೋರು ಸುಟ್ಟೋಗ್ಬಿಟ್ಟಿತ್ತು. ಎಲ್ಲ ಒಂದೇ ದಿನಕ್ಕೆ ರೆಡಿ ಮಾಡಿಸ್ದೆ. ಯಾಕಂದರೆ ನೀರು ತುಂಬಾ ಬೇಕಾಗಿತ್ತು. ಅವಶ್ಯಕತೆ, ಹಸು ಇದ್ಮೇಲೆ ನೀರು ತುಂಬಾ ಮುಖ್ಯ ಆಯ್ತದೆ. ಅದಕ್ಕೆ ಬೇಗ ರೆಡಿ ಮಾಡಿಸ್ದೆ. ಇದಕ್ಕೆ 13,000 ಒಂದೇ ಸಲ. ಅಂದರೆ ನಮ್ಗೆ ಗೊತ್ತಿಟ್ಟಿದ್ದು ಅಂದರೆ 9 ವರ್ಷ ಆಗಿತ್ತು ಈ ಬೋರ್ ಹಾಕ್ಸಿ. 9 ವರ್ಷ ಆದಮೇಲೆ ಹೊಸ್ದಾಗೆ ಎತ್ತಿದ್ದು ಲೈನ ರೆಡಿ ಮಾಡಿಸ್ತು. ಏನೂ ಮಾಡೋಕ್ಕಾಗಲ್ಲ, ಒಂದೇ ಸತಿ ಖರ್ಚು ಬತ್ತು. ಇದೆಲ್ಲ ಆದೈತೆ ನೀರು ಚೆನ್ನಾಗಿ. ಈ ಕಡ್ಡಿನ ಬೆಂಗಳೂರಿಂದ ತಗೊಬಂದಿದ್ದು ನಮ್ಮ ಮಾಮ ಒಬ್ಬರು ಕೊಟ್ಟಿದ್ದರು ಬೆಂಗಳೂರಿಂದನೂ. ಬ್ರೋ ಎತ್ಕೊಂಡು ಹೋಗ್ರಿ, ಚೆನ್ನಾಗಿದೆ ಕಡ್ಡಿ, ಚೆನ್ನಾಗಿ ಹಾಲು ಬೀಳುತ್ತೆ ಅಂತ ಅಂದರು. ಹಂಗೆ ತಗೊಬಂದು ಹಾಕ್ತೆ. ಹಾಲು ಸಖತ್ತಾಗಿ ಬೀಳುತ್ತೆ ಈ ಕಡ್ಡಿಯಿಂದ. ಇದು ಮೂರನೇ ಕುಯ್ಲಿಗೆ ಹತ್ತತ್ರ ಒಂದು 20-25 ಕಡ್ಡಿ ಬಿಟ್ಟೈತೆ ಒಂದೊಂದು ತೆಂಡೇಲಿ. ಸೂಪರ್ ಬ್ರೋ, ನೀವು ಕೊಟ್ಟಿರೋ ಕಡ್ಡಿ ತುಂಬಾ ವರ್ತಿಟ್ಟು ಸಖತ್ತಾಗೈತೆ. ಥ್ಯಾಂಕ್ ಯು ಮಾಮ ಬ್ರೋ, ಥ್ಯಾಂಕ್ ಯು. ನಾನು ಹಸು ಸಾಕೋದಕ್ಕೆ ಕಾರಣ ನಮ್ಮ ಮಾಮ ಬ್ರೋನೇ. ಅವರು ಬೆಂಗಳೂರಲ್ಲೇ ಎತ್ಕೊಂಡು ಕುಂಬಳಗೂಡು ಹತ್ತತ್ರ ಒಂದು 15-16 ಹಸ ಇರಬೇಕು. ಅವರು ಬ್ರೋ ಮಾಡಿರಿ, ವರ್ತ್ ಇಟ್ ಆಗುತ್ತೆ ಅಂತ ಅಂದರು. ನಾನು ಅದೇ ಕಾರಣಕ್ಕೆ ಊರಿಗೆ ಬಂದು ಸೆಟ್ಲಾದೆ. ನನಗೂ ಇಷ್ಟ ಇತ್ತು ಊರಲ್ಲೇ ಹೋಗಿ ಏನಾರ ಮಾಡಬೇಕು ಅಂತವ. ಅದೇ ಥರ ಊರಲ್ಲಿ ಬಂದು ಜೀವನ ನಡೆಸ್ತಾ ಇದ್ದೀನಿ. ಮುಂದೆನೇ ಅದೇ ಫ್ಯೂಚರು. ಯಾವತ್ತಿದ್ರೂ ಹಳ್ಳಿ ಮಕ್ಕಳು ಹಳ್ಳಿಲೇ ಬಂದು ಬೆಳೀಬೇಕು. ಹಳ್ಳಿ ಬಿಟ್ಟು ಯಾರೂ ಹೋಗಬೇಡ್ರಿ. ಮುಂದೆ ಒಂದೊಂದು ದಿನ ಬರುತ್ತೆ ಹಳ್ಳೀಲಿ ಬರಬೇಕು ಅಂತವ. ತುಂಬ ಜೀವನದಲ್ಲಿ ದೊಡ್ಡ ತಪ್ಪು ಮಾಡ್ಕೊತೀರ. ಇವಾಗ ಹಳ್ಳಿ ಬಿಟ್ಟು ಸಿಟಿಗೆ ಹೋದರೆ ತಪ್ಪು. ಹಳ್ಳಿ ಮಕ್ಕಳು ಹಳ್ಳಿಲೇ ಇರಬೇಕು. ನನ್ನ ಕಾನ್ಸೆಪ್ಟೇ ಅಷ್ಟು. ಹಳ್ಳಿ ಮಕ್ಕಳು ಹಳ್ಳಿಲೇ ನಡೆಸ್ಬೇಕು ಜೀವನನ. ಇತ್ತ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂಡು ನಮ್ಮ ಕಣ್ಮುಂದ್ಗುಟ್ಟೆ ಅವರಿದ್ದರೆ ಅದಕ್ಕಿಂತ ಇನ್ನೇನು ಬೇಕೇಳಿ ಅಲ್ವಾ. ಅವ್ರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ಅದಕ್ಕೋಸ್ಕರ ನಾವು ಹಳ್ಳಿಲೇ ಬಂದು ಜೀವನ ನಡೆಸ್ತಾಯಿದ್ದೀನಿ. ಬನ್ನಿ ಹೋಗೋಣ ಮನೆ ಹತ್ರ. ನೋಡ್ರಿ, ಕಾಣಿಸುತ್ತಲ್ಲ, ಇದೆಲ್ಲ ನಮ್ಮ ತೋಟ. ಅದು ಬಂದು ನಮ್ಮ ಮನೆ. ಇದು ಬಂದು ನಮ್ಮ ಅಣ್ಣರ ಮನೆ. ಇವಾಗ ಕಟ್ತಾ ಇದ್ದಾರೆ ಹೊಸ್ದಾಗೆ. ನೋಡಿರಿ ಎಷ್ಟು ಹಾಕೊಂಡಿದ್ದೀನಿ. 3 ಹಸು ಇದೆ ಮತ್ತು 2 ಕರು ಇದೆ. ಅಷ್ಟಕ್ಕೇ ಅಲ್ಲಿ ಹಾಕಿದ್ದೀನಿ ನೋಡಿರಿ. ಅದು ಕಡ್ಡಿ, ಜೋಳದ ಕಡ್ಡಿ. ಇದು ಇವಾಗ ಹಾಕಿರೋದು ನೈಪೇರ್ ಕಡ್ಡಿನ. ತುಂಬಾ ಕಳೆ ಬೆಳೆದಿದೆ, ಕಿತ್ತಾಕಬೇಕು. ಕಳೆ ನಮಗೆ ಯೂಸ್ ಆಗುತ್ತೆ. ಇದನ್ನೇ ಕಿತ್ಬಿಟ್ಟು ಇವತ್ತು ಒಂದು 4 ದಿನ ಆಗುತ್ತೆ ಹಸುಗಳಿಗೆ ಮೇವು. ಇದನ್ನೇ ಯೂಸ್ ಮಾಡ್ಕೋಬೇಕು ಇವಾಗ.
ಇವಳೇ ನಮ್ಮ ಸೋನು ಮುಂಡೆ. ಒಂಥರ ಚಂದ ಇದು. ಓಯ್ ಅದಳ ಮೇಕೆ ಎಷ್ಟೊತ್ತ ಮನೆ ಕಳೋದು ಲೋಪರ್. ಗುಡ್ ಮಾರ್ನಿಂಗ್ ಬಾಸ್. ಎಲ್ಲರಿಗೂ ನಮಸ್ತೆ ಹೇಳು. ಎಲ್ಲರಿಗೂ ನಮಸ್ತೆ. ಒಟ್ಟಲ್ಲಿ ಮಳೆ ಹೋಯ್ತು ನೈಟು ಸುಮಾರಾಗೆ, ಅದಕ್ಕೆ ಈ ಥರ ಬತ್ತೈತೆ ರಾಗಿ. ಯಾಕೋ ಕರೆಕ್ಟಾಗಿ ಬರ್ತಿಲ್ಲ. ಆಲೇ ಸುಮಾರು ಒಂದು ವಾರ ಆಯ್ತೇನೋ, ಸುಮಾರು ಒಂಚೂರು ಮಳೆ ಬಂತು ಅಷ್ಟೇ, ಮಳೆನೇ ಬಂದಿಲ್ಲ. ಎಲ್ಲ ರಾಗಿ ಹಣ ಒಣಗೋಯ್ತೈತೆ. ರಾಗಿ ಗಿಡ, ರಾಗಿ ಪೈರು ಗಿಡ ಅಲ್ಲ, ರಾಗಿ ಪೈರು. ನಮ್ಮ ಬ್ಲ್ಯಾಕ್ ಕಾರ್ ಇವಳು, ಅವಳು ನಮ್ಮ ವೈಟ್ ಇನೋವಾ. ಇನ್ನೊಂದು ವೈಟ್ ಇನೋವಾ ಕ್ರಿಸ್ತಾ ಬಂದು ಅಲ್ಲಿದೆ ನೋಡ್ರಿ. ಇದು ಬಂದು ನಮ್ಮ ಬ್ಲ್ಯಾಕ್ ಕಾರ್ನ ಮಗಳು. ಇದು ನಮ್ಮ ಊರಲ್ಲಿ ನಮ್ಮ ಕರಿಗಿರಣ ಅಂತ ಇದ್ದಾರೆ, ಅವ್ರ ಮನೆ ಕೊಟ್ಟಿದ್ರು ಸಾಕು ಅಂತವ. ಸೊ ಇವಳು. ಹಸುಗಳಿಗೆ ಹಸ್ರು ಮೇವು ತುಂಬಾ ಇಂಪಾರ್ಟೆಂಟು. ನಾವು ಒಂದು ತಿಂಗಳು ಯಾಮಾರಿದ್ಕೆ ಹೋಗಿ 7,000 ರೂಪಾಯಿ ಕೊಟ್ಬಿಟ್ಟು ಕಡ್ಡಿ ತಗೊಂಡು ಎಲ್ಲನೂ ಕೊಂಡೇ ಹಾಕ್ತೀವಿ ಅಂತ ಅಂದರೆ ತುಂಬ ಲಾಸ್ ಆಗುತ್ತೆ ರೈತರುಗಳಿಗೆ. ಯಾಮಾರಬೇಡ್ರಿ, ಸ್ವಲ್ಪ ಖಾಲಿ ಆಗ್ತಾ ಇದ್ದಂಗೆ ಬೇರೆ ಕಡೆ ಕಡ್ಡಿಗಳಿಗೆ ವ್ಯವಸ್ಥೆ ಮಾಡ್ಕೊಳ್ರಿ ನಿಮ್ಮ ಜಮೀನಲ್ಲೇ. ಯಾರು ನಮ್ಮ ಥರ ಒಂದೇ ಸಲ ಯಾಮಾರಕ್ಕೆ ಹೋಗ್ಬೇಡ್ರಿ. ನಾನು ಒಂದು ಸತಿ ಯಾಮಾರದಕ್ಕೆ ಬುದ್ಧಿ ಕಲ್ತಂಗಾಗಿದೆ. ಅದರಲ್ಲಿ ಹೈನುಗಾರಿಕೆಯಲ್ಲಿ ಅಮೌಂಟು ತುಂಬಾ ಉಳಿಯೋದು ಕಡಿಮೆ. ಅದನ್ನು ಉಳಿಸ್ಬೇಕು ಅಂತ ಅಂದ್ರೇ ಈ ಥರ ಮಾಡ್ಕೊಬೇಕು. ನಾವು ಒಂದೇ ಸಲ ಯಾಮಾರ್ಬಿಟ್ರೆ ನಾವು ಮಾಡಿ ಏನು ಪ್ರಯೋಜನವೂ ಇಲ್ಲ, ಸುಮ್ಮನೆ ಲಾಸ್ ಆಗುತ್ತೆ. ಅದಕ್ಕೇ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಈಗ ಇದೆಲ್ಲ ಅಲ್ಲಿ ಗಂಟ ಹಾಕಿದ್ದೀನಿ ಕಡ್ಡಿನ, ಇಷ್ಟು ಹಾಕಿದ್ದೀನಿ. ಇದು ಇನ್ನೂ ಸ್ವಲ್ಪ ಬಲಿಬೇಕು, ಇನ್ನೂ ಎಳೆದು, ಇದೆಲ್ಲ ಎಳೆದ್ವು. ಈಗ ಇದೊಂದು ಸ್ವಲ್ಪ ಬಲಿಯ ಗಂಟ ಅಲ್ಲಿ ಕೆಳಗಡೆ ತೋರಿಸ್ನಲ್ಲ, ಅದನ್ನು ಕುಯ್ಕೊಂಬರ್ಬೇಕು. ಅದು ಖಾಲಿ ಆಗೋಷ್ಟೊತ್ತಿಗೆ ಇದೆಲ್ಲ ನೀಟಾಗಿ ಬರುತ್ತೆ. ಈ ಕಡ್ಡಿ ಮುಗಿಯೋಷ್ಟೊತ್ತಿಗೆ ಈ ಕಡ್ಡಿ ಬರಬೇಕು. ಅದೇ ನನ್ನ ಐಡಿಯಾ ಹಿಂಗಿದೆ. ಏನೋ ಸುಮ್ಮನೆ ಇರಲಿ ಅಂತ ಹಾಕಿದ್ದೀನಿ ಕಡ್ಡಿನ. ಒಂದು ಸಲ ಕುಯ್ಲಿಗೆ ಎಲ್ಲ ನೀಟಾಗಿ ಬರುತ್ತೆ ಇದು. ಈಗ ಸೊಸೈಟಿಗೆ ಹೋಗ್ಬಿಟ್ಟು ಗೊಬ್ಬರ ತರೋಕೆ ಹೋಗ್ಬೇಕು. ಒಂದು 20 ಒಂದು ಯೂರಿಯಾನ ಹೊಲಕ್ಕೆ ಹಾಕ್ಬಾರ್ದು. ಈಗೆಲ್ಲ ಹೊಲಗಳೆಲ್ಲ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟೈತೆ, ಏನೂ ಮಾಡೋಕ್ಕಾಗಲ್ಲ. ಮೊನ್ನೆ ನಾಟಿ ನಡ್ತು 20 ಗೊಬ್ಬರ ಎರ್ಚೈತೆ ನಮ್ಮಪ್ಪ. ಹೊಲದೊಳಗಡೆ ಎರೆಹುಳ ಅಂತ ಐತಲ್ಲ, ಆ ಹುಳನೇ ಸೊತ್ತಾಗೈತೆ. ಹೊಲಕ್ಕೆ ಅದೇ ಇಂಪಾರ್ಟೆಂಟು, ಎರೆಹುಳ ಅನ್ನೋದು. ಅದೇ ಸೊತ್ತಾಯ್ತು ಅಂತ ಅಂದರೆ ಅದೇನು ಫಲವತ್ತತೆ ಹೆಚ್ಚುತ್ತದೋ ಒಂದು ಗೊತ್ತಿಲ್ಲ. ಅದು ಅಡ್ಜಸ್ಟಬಲ್ ಆಗ್ಬಿಟ್ಟೈತೆ ಹೊಲಗಳು ರಾಸಾಯನಿಕ ಗೊಬ್ಬರಕ್ಕೆ, ಏನು ಮಾಡೋಕ್ಕಾಗಲ್ಲ. ಅದ್ರ ತಕ್ಕನಾಗ ನಾವು ಹಂಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಮುಂದಿನ ವರ್ಷ ಆಗಿದ್ದಾಗಲಿ ಮನೆಯಲ್ಲಿ ಹಸು ಇದೆಯಲ್ಲ, ಅದ್ರ ಗೊಬ್ಬರನೇ ಯೂಸ್ ಮಾಡ್ತೀವಿ ಜಾಸ್ತಿ ಹಾಕಿ. ಈ ವರ್ಷ ಏನು ಮಾಡೋಕ್ಕಾಗಲ್ಲ, ಹಂಗಾಗೋಗೈತೆ. ಬನ್ನಿ ಹೋಗಿ ತಗೊಬರಕ್ಕೆ ಹೋಗೋಣ ಗೊಬ್ಬರನ. ಚಲಿಯೇ ಗುರು, ಹೋಗಿ 2 ಮೂಟೆ ಎತ್ತಾಕ ಬರೋಣ. ಟೈಮ್ ಹೋಗೋದೆ ಗೊಬ್ಬರನ. ಯಾರು ಹೊಸದಾಗಿ ನೋಡ್ತಾ ಇದ್ದೀರ ನನ್ನ ವೀಡಿಯೋನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಈ ಹಳ್ಳಿ ಹುಡುಗನ ಬೆಳೆಸ್ರಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನೀವಿಂದಲೇ ನಾವೇನು ಮಾಡೋಕ್ಕಾಗಲ್ಲ. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ನ, ಪ್ಲೀಸ್ ಬೆಳೆಸ್ರಿ. ಮಲ್ಲಿಗೆರೆಗೆ ಬಂದಿದೆ ಗೊಬ್ಬರ ತೊಗೊಂಡೋಗೋಣ ಅಂದ್ಬಿಟ್ಟು. ಇಲ್ಲಿ ನೋಡಿದ್ರೆ ಹೆವಿಗೆ ಕ್ಯೂ ಐತೆ. ಐ ಥಿಂಕ್ ಲೇಟ್ ಆಗ್ಬೋದು, ಅದಕ್ಕೋಸ್ಕರ ಆಮೇಲೆ ಬರೋಣ. ಹಸುಗಳಿಗೆ ಮೇವು ತರಬೇಕು, ಟೈಮ್ ಆಗೋದೆ. ಇಲ್ಲ ಅಂದರೆ ಅಲ್ಲೇ ಮುತ್ತೆಗೆರೆಲಿ ಇದೆಯಂತೆ, ಹೋಗಿ ಅಲ್ಲೇ ಹಾಕೊಂಬರ್ತೀನಿ. ಹಸಿತಾದೆ, ತಿಂಡಿ ತಿನ್ಕೊಂಡು
ಕಡ್ಡಿ ಕುಯ್ಕೊ ಬರೋಕ್ಕೆ ಹೋಗೋಣ. ಏನು ಮಾಡೋರೆ ಗೊತ್ತಿಲ್ಲ, ನೋಡೋಣ ಮನೇಲಿ ನಮ್ಮಮ್ಮ ಏನೋ ಮಾಡ್ತೈತೆ. ಓ ಏನು ಮಾಡ್ತಾಯಿದ್ಯಾ? ಏನು ಕಾಣಿಸ್ತಾ ಇದ್ದು ಕಣ್ಗೆ? ರೊಟ್ಟಿ ರೊಟ್ಟಿ ರೊಟ್ಟಿ, ಹಾಗಲಕಾಯಿ ಪಲ್ಯ. ನಮ್ಮಮ್ಮ ಮಾಡೋದು ರೊಟ್ಟಿ ಬೇರೆ ಲೆವೆಲು. ಪೇಪರ್ ಇದ್ದಂಗೆ ಐತೆ. ನಿಮ್ಮ ಮೆಡ್ತಿರಿ ಎಷ್ಟು ಚೆನ್ನಾಗಿ ಆಗ್ತಾರೆ, ಇದಕ್ಕಿಂತ ಡಬಲ್ ಚೇಂಜ್ ಆಗಿ ಹಾಕ್ತಿರ್ತಾರೆ ಗೊತ್ತಾ? ಗೊತ್ತಾಯ್ತದ, ಹೋಗಿ ನೋಡು. ಕೊಡು ಬೇಗ, ಹೊಟ್ಟೆ ಸಿಗ್ತದೆ. ಹಾಗಲಕಾಯಿ ಪಲ್ಯ. ಬೇಕಾ? ಬನ್ನಿರಿ, ತಿಂಡಿ ಮಾಡಾಯ್ತು. ಬನ್ನಿರಿ ಹೋಗೋಣ, ಕಡ್ಡಿ ಕುಯ್ಕೊ ಬರೋಣ. ಬಿಸಿಲು. ಬೆವರು ಕಿತ್ಕೊಂಬಂದ್ಬಿಡುತ್ತೆ ಬಿಸಿಲಿಗೆ. ಎಲ್ಲರೂ ಬುಲೆಟ್ ತಗೊಂಡು ಲಾಂಗ್ ಟ್ರಿಪ್ಪು ಟೂರಿಸ್ಟ್ ಅಂತ ಹೊಡಿತಾರೆ. ನನ್ನ ಜೀವನ ನೋಡ್ರಿ, ಊರಿಗೆ ತಗೊಬಂದ್ಬಿಟ್ಟು ಹಾಲು ಮತ್ತು ಕಡ್ಡಿ ಹೊಡಿತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ. ಅದು ಯಾವ ಪಾಪ ಮಾಡಿದೆಯೋ ಈ ಗಾಡಿ ಅಂತೂ ಒಳ್ಳೆ ಸರಿಯಾಗಿ ರುಬ್ಬಾಡ್ತಾಯಿದ್ದೀನಿ. ಈ ಕಡೆ ಬಂದು ಸುಮಾರು ವರ್ಷಗಳೇ ಆಗೋಗಿತ್ತು. ಇವಾಗ ಬಂದಿದ್ದೀನಿ. ನಮ್ಮಮ್ಮ ಬಂದಿತ್ತು ಹೊಲ್ತಕ್ಕೆ. ಅಯ್ಯೋ ಕಾಲು ಉತ್ಕೋತದೆ. ಹುಲ್ ಕೂದೈತೆ, ಎತ್ಕೊಂಡು ಹೋಗ್ಬೇಕು ಸ್ಕೂಲ್ಗೆ. ಹೆಂಗೈತೆ ಬ್ಯಾಕ್ಗ್ರೌಂಡು, ಸಖತ್ತಾಗೈತೆ. ಇದು ಬಂದು ನಮ್ಮ ದೊಡ್ಡಮ್ಮವ್ರ ಹೊಲ. ಮೇಲ್ಗಡೆ ಇದೆಲ್ಲ ಬೇರೆ ಹೊಲ, ಗದ್ದೆಲ್ಲ ಮಾಡವ್ರೆ. ಅಯ್ಯೋ, ಊರಲ್ಲಿ ಕರೆಂಟ್ ಹೋಗಿ ಫೋನ್ ಸ್ವಿಚ್ ಆಫ್ ಆಗಿ ಒಂದೊಂದಲ್ಲ ಕಾಣೋಣ ಕತೆ. ಹಾಲೆಲ್ಲ ಕರೆದಾಯ್ತು, ತಗೊಂಡೋಗಿ ಡೈರಿಗೆ ಹಾಕೊಂಡು ಬರೋದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನಿಗೆ ಏನು ಮಾಡ್ತಾಯಿದ್ದೀನಿ. ಇವತ್ತೊಂದು ಫಂಕ್ಷನ್ ಐತೆ ನೈಟು, ಶನಿಕತೆ ನಮ್ಮ ಪಕ್ಕದೂರಲ್ಲಿ ಹಾಲ್ ಡೈರಿ ರಾಮಣ್ಣವ್ರದ್ದು ಕರೆದಿದ್ರು. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದು ತಾಚಿ ಮಾಡೋದೆ. ನಿಮ್ಗಳಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ನಿಮ್ಮ ಈ ಹಳ್ಳಿ ಹುಡುಗನ ಬೆಳೆಸ್ರಿ. ಬಾಯ್.